ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಆರಿ ವರ್ಕಲ್ಲಿ ಡ್ರಾಪ್ ಅಥವಾ ತಿಲಕಂ ಶೇಪಲ್ಲಿ ಪ್ಯಾಡೆಡ್ ಲೋಡ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ 2 ವಿಡಿಯೋದಲ್ಲಿ ನಾನು ನೆಕ್ಕಲ್ಲಿ ಯು ಮತ್ತು ಸ್ಕ್ವಯರ್ ತೋರಿಸಿದ್ದೆ. ಇವತ್ತು ತಿಲಕಂ ಶೇಪ್ ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಬ್ಯಾಕ್ ಡಿಸೈನಲ್ಲಿ ಕೆಲವೊಂದು ತೋರಿಸ್ತೀನಿ ನಾನು ಹೇಗೆ ಪ್ಯಾಡೆಡ್ ಲೋಡ್ ಸ್ಟಿಚ್ಚನ್ನು ಹಾಕೋದು ಅಂತ ಹೇಳಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತಿ ಇದ್ದವರು ಕಲಿಬೋದು. ಪ್ಲೇಲಿಸ್ಟ್ ಮಾಡಿ ಹಾಕಿರ್ತೀನಿ. ಆಲ್ರೆಡಿ ತುಂಬಾ ಕ್ಲಾಸಸ್ ಆಗಿದ್ದಾವೆ, ಹೋಗಿ ನೋಡಿ ಕಲೀರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಈ ಥರ ತಿಲಕಂ ಶೇಪನ್ನು ಡ್ರಾ ಮಾಡಿಕೊಂಡು ಅದಕ್ಕೆ ಗ್ಲೂ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಪೈಪಿಂಗ್ ಥ್ರೆಡನ್ನು ಕಟ್ ಮಾಡಿ ಅಂಟಿಸ್ಕೊಳ್ತಾ ಇದ್ದೀನಿ. ನಾನು ಎರಡು ಲೇಯರನ್ನು ಅಂಟಿಸ್ಕೊಳ್ತಾ ಇದ್ದೀನಿ. 2 ಲೇಯರ್ಗೂ ನೀವು ಈ ಥರ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಬಿಟ್ಟು ಅಂಟಿಸ್ಕೊಳ್ಳಿ ಪೈಪಿಂಗ್ ಥ್ರೆಡನ್ನು. ಮತ್ತು ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಆರೋವರೆಗೂ ಅಂದರೆ ಡ್ರೈ ಆಗೋವರೆಗೂ ನೀವು ಬಿಡಿ. ಆಮೇಲೆ ಅದಕ್ಕೆ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹಾಕೋಣ. ಜಿಗ್ಜ್ಯಾಗ್ ಸ್ಟಿಚ್ಗೆ ನಾನು ಕಾಟನ್ ಸೇವಿಂಗ್ ಥ್ರೆಡ್ ತೊಗೊಳ್ತೀನಿ. ನೀವು ಒಂದು ವೇಳೆ ಯಾವುದಾದ್ರೂ ಡಿಸೈನಿಗೆ ಹಾಕೋದಾದರೆ ಸೇಮ್ ಕಲರೇ ಸೇವಿಂಗ್ ಥ್ರೆಡ್ ತೊಗೊಳ್ಳಿ, ಅಥವಾ ಕಲಿಯೋದಾದರೆ ಗೋಲ್ಡನ್ ಕಲರ್ ಸೇವಿಂಗ್ ಥ್ರೆಡ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಾರ್ಕ್ ಒಳಗೇ ಅಂದರೆ ಬಾಕ್ಸ್ ಥರ ಮಾರ್ಕ್ ಮಾಡ್ಕೊಂಬಿಟ್ರೆ ಹೊರಗೆ ಮತ್ತು ಒಳಗೆ ಸ್ಟಿಚ್ಚನ್ನು ಕರೆಕ್ಟಾಗಿ ಅದ್ರ ಮೇಲೇ ತರೋಕ್ಕೆ ನಮಗೆ ಈಸಿ ಆಗುತ್ತೆ. ಆಗ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ. ನಾನು ಪ್ರತಿ ಕ್ಲಾಸಲ್ಲೂ ಈ ಥರ ಶೇಪು ಡ್ರಾ ಮಾಡಿಸ್ಕೊಂಡೇ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಏಕೆಂದರೆ ನಿಮಗೆ ಸ್ಟಾರ್ಟಿಂಗಿಂದನೇ ಫಿನಿಶಿಂಗ್ ಗೊತ್ತಾಗಲಿ ಅಂತ. ನೋಡಿ, ಈ ಥರ ಪೆನ್ಸಿಲಲ್ಲಿ ಕಾಣಿಸಲ್ಲ ಅಂತ ಪೆನ್ನಲ್ಲಿ ನಾನು ಡ್ರಾ ಮಾಡ್ಕೊಳ್ತೀನಿ. ಈ ಥರ ಡ್ರಾ ಮಾಡ್ಕೊಳ್ಳಿ. 2 ಲೇಯರು ಪೈಪಿಂಗ್ ಥ್ರೆಡನ್ನು ಅಂಟಿಸ್ಕೊಳ್ಳಿ. ಓಕೆ, ಮತ್ತು ಮಿಡ್ಲು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ತಿಲಕಂ ಶೇಪಲ್ಲಿ ಮಿಡ್ಲ್ ಇದೆಯಲ್ಲ, ಮಾರ್ಕ್ ಮಾಡ್ಕೊಂಬಿಡಿ. ಮಿಡ್ಲು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಕಂದ್ರೆ ಅಲ್ಲಿ ಜಾಯಿಂಟ್ ಇದೆ ಅಲ್ವಾ, ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿನೇ ನೀವು ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ಯಾಕೆಂದರೆ ಜಾಯಿಂಟ್ ಬಿಟ್ಕೋಬಾರ್ದು ಅಂತಷ್ಟೇ. ಜಾಯಿಂಟ್ ಇರೋ ಜಾಗದಲ್ಲಿ ಚೆನ್ನಾಗಿ ಹಾಕ್ಕೊಳ್ಳಿ. ಮತ್ತು ಕಂಪ್ಲೀಟಾಗಿ ಜಿಗ್ಜ್ಯಾಗ್ ಹಾಕ್ಕೊಳ್ಳಿ. ನಂದು ಇನ್ನೂ ಡ್ರೈ ಆಗಿಲ್ಲ, ಅಷ್ಟರೊಳಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಡ್ರೈ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಫಸ್ಟು ಅಟೆಂಡ್ ಮಾಡೋರಾಗಿದ್ರಿ. ಓಕೆ, ಮತ್ತು ಆಲ್ರೆಡಿ ನಾನು ಯು ಮತ್ತು ಸ್ಕ್ವಯರ್ ನೆಕ್ಕನ್ನು ತೋರಿಸಿದ್ದೀನಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಲ್ವಾ, ಹಾಗೆಯೇ ಪ್ರಾಕ್ಟೀಸ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು, ಯಾಕೆಂದರೆ ಒಂದೇ ಸ್ಟಾರ್ಟಿಂಗಲ್ಲಿ ಹೇಗೆ ನಾನು ಥ್ರೆಡ್ ತರ್ತೀನಿ ಹಾಗೆಯೇ ಫುಲ್ ಫಿನಿಶಿಂಗ್ ಬರಲ್ಲ. ಏಕೆಂದರೆ ಕೆಲವೊಂದು ಜಾಗದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ನೀವು ಕಂಪ್ಲೀಟಾಗಿ ನೋಡ್ಕೋಬೇಕು. ಓಕೆ, ಫಿನಿಶಿಂಗ್ ಆಯಿತು. ನೋಡಿ, ಈ ಥರ ಹಾಕ್ಕೊಂಬಿಡಿ. ಸಿಲ್ಕ್ ಥ್ರೆಡ್ ತೊಗೊಳ್ಳಿ, 2 ಎಳೆ ದಾರನ, ಯಾವ ಕಲರ್ ಆದರೂ ಪರವಾಗಿಲ್ಲ. ಹೇಗೆ ನೋಡಿ, ಈ ಮಿಡ್ಲ್ ಶಾರ್ಪ್ನೆಸ್ ಇದೆ ನೋಡಿ, ಆ ಶಾರ್ಪ್ನೆಸ್ಸನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಫಿನಿಶಿಂಗು. ಆ ಕೆಳಗಡೆಯಿಂದ ಮೇಲ್ಗಡೆ ಕರೆಕ್ಟ್ ಶಾರ್ಪ್ನೆಸ್ಗಿಂತ ಸ್ವಲ್ಪ ಗೆರೆಗಿಂತ ಹಿಂದೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಆ ಶಾರ್ಪ್ನೆಸ್ಸಿಗೆ ಲಾಕ್ ಸ್ಟಿಚ್ ಹಾಕ್ಬಿಟ್ಟು ತನ್ನಿ. ಈಗ ಒಂದು ಕಡೆ ಈ ಸೈಡ್ ಅಥವಾ ಆ ಸೈಡ್, ಯಾವ ಸೈಡ್ ಆದರೂ ಪರವಾಗಿಲ್ಲ. ನಾನು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. ಮೇಲ್ಗಡೆ ಹೋಗುವಾಗ ಗೆರೆಗಿಂತ ಹಿಂದೆ ಚೈನು, ಗೆರೆ ಮೇಲೆ ಒಂದು ಚೈನು ಹಾಕಬೇಕಾಗತ್ತೆ. ಮತ್ತು ಕೆಳಗೆ ಬರುವಾಗ ಗೆರೆ ಮೇಲೇ ಚೈನು ಮತ್ತು ಗೆರೆ ಮೇಲೇ ಕೆಳಗಡೆ ಚೈನ್ ಹಾಕ್ಕೊಂಡು ಬರಬೇಕಾಗತ್ತೆ. ಇದೀಗ ನಿಮಗೆ ಕ್ರಾಸ್ ಆಗಿ ಬರುತ್ತೆ ಫಿಲ್ಲಿಂಗು. ಓಕೆನಾ? ಫಿಲ್ಲಿಂಗು ಕೆಳಗಡೆ ಬರುವಾಗ ಕ್ರಾಸ್ ಆಗಿ ಬರಬೇಕು ಅಂದರೆ ಕೆಳಗಡೆ ನೀವು ಲೈನ್ ಮೇಲೇ ಚೈನ್ ಹಾಕಿ, ಲೈನು ನೋಡಿ ಹಾಕ್ತಾ ಇದ್ದೀನಲ್ವ, ಆ ಥರ ಚೈನ್ ಹಾಕಿ ಕೆಳಗಡೆ ಲೈನ್ ಮೇಲೇ ಲಾಕ್ ಸ್ಟಿಚ್ ಹಾಕಿ, ಮೇಲ್ಗಡೆ ಮಾತ್ರ ಲೈನ್ಗಿಂತ ಒಳಗಡೆ ಚೈನ್ ಹಾಕಿಬಿಟ್ಟು ಲೈನ್ ಮೇಲೆ ಲಾಕ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಇದು 3/4% ಅಂದರೆ ಹಾಫ್ ಪೋರ್ಷನ್ ಮಾಡಿಕೊಡಿ ಅಂತ ಹೇಳಿದ್ನಲ್ವ. ಕೆಳಗಡೆ ನಾನು ಗೆರೆ ಹಾಕಿದ್ದೀನಿ ನೋಡಿ, ಹಾಫ್ ಮಾಡಿ. ಆ ಹಾಫಲ್ಲಿ 3/4% ಇದೇ ಥರ ಕ್ರಾಸ್ ಸ್ಟಿಚ್ಚೇ ಹೋಗುತ್ತೆ, ಆಮೇಲೆ ಚೇಂಜ್ ಬರುತ್ತೆ. ಓಕೆ, ನೋಡಿ, ನಾನು ಸ್ಲೋವಾಗಿ ತೋರಿಸೋ ಜಾಗದಲ್ಲಿ ತೋರಿಸಿದ್ದೀನಿ. ಇನ್ನು ಎಲ್ಲಿಗೆ ಎಂಡ್ ಮಾಡಬೇಕು ಅಲ್ಲಿವರೆಗೂ ಸೇಮ್ ಇದೇ ಮೆಥಡಲ್ಲೇ ಹಾಕ್ಕೊಂಡು ಬನ್ನಿ.
ನಾನು ಆಲ್ರೆಡಿ ತುಂಬಾ ಕ್ಲಾಸಲ್ಲಿ ಲೋಡಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈಗ ನಾನು ಶೇಪ್ ವೈಸು ತೋರಿಸ್ತಾ ಇದ್ದೀನಿ ಅಷ್ಟೇ. ಲೋಡಿಂಗ್ ಸೇಮ್ ಇರುತ್ತೆ. ಶೇಪ್ ಬರುವಾಗ ಏನೇನು ಚೇಂಜಸ್ ಮಾಡ್ಕೊಳ್ಳಿಕ್ಕಿರುತ್ತೆ, ಎಲ್ಲೆಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಂತ ಪ್ರಾಕ್ಟೀಸ್ ಸಮೇತ ನಿಮಗೆ ಗೊತ್ತಾಗಬೇಕಲ್ವ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಓಕೆ ನೋಡಿ, ಇದು ಸ್ವಲ್ಪ ದೂರಕ್ಕೆ ಬರುವಾಗ ಕ್ರಾಸಿಂದ ಸ್ಟ್ರೈಟ್ ಬರಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಹೇಗೆ ಮಾಡಬೇಕಂತ ತೋರಿಸ್ತೀನಿ ನಾನು, ನೋಡ್ಕೊಳ್ಳಿ. ಅಡ್ಜಸ್ಟ್ ಮಾಡಬೇಕಾಗತ್ತೆ ನೀವು ಮಿಡ್ಲಲ್ಲಿ, ಕ್ರಾಸ್ ಆಗಿಯೇ ಎಂಡ್ವರೆಗೂ ಹೋಗೋಕ್ಕಾಗಲ್ಲ. ಓಕೆ, ಫಿಲ್ಲಿಂಗ್ ಮಾಡುವಾಗ ಇದೇ ಥರನೇ ಪ್ರಾಕ್ಟೀಸ್ ಮಾಡಿ. ಓಕೆ, 75% ಆಯಿತು. ಈಗ ನೋಡಿ ಸ್ಲೋ ಮಾಡಿದ್ದೀನಿ ನಾನು. ಈಗ ಏನು ಮಾಡಬೇಕು ಅಂದರೆ, ನೀವು ಒಳಗಡೆ ನೀವು ಚೈನನ್ನು ಲೈನ್ ಮೇಲೆ ಲಾಕ್ ಸ್ಟಿಚ್ ಹಾಕ್ತಾ ಬಂದಿದ್ರಿ ಅಲ್ವಾ, ಈಗ ಹಾಗೆ ಬೇಡ. ಎರಡೂ ಸೈಡಲ್ಲಿ ಲೈನ್ಗಿಂತ ಒಳಗೆ ಚೈನು, ಲೈನ್ ಮೇಲೆ ಲಾಕ್ ಸ್ಟಿಚ್ಚು. ಆ ಕಡೆನೂ ಅಷ್ಟೇ, ಹೊರಗಡೆನೂ ಅಷ್ಟೇ, ಲೈನು ಮೇಲೆ ಲಾಕ್ ಸ್ಟಿಚ್ ಇರಲಿ, ಲೈನ್ಗಿಂತ ಒಳಗೆ ಚೈನ್ ಇರಲಿ. ಆ ಥರ ಹಾಕ್ಕೊಂಡು ಬನ್ನಿ ನೋಡಿ. ಆಗ ನಿಮಗೆ ಏನಾಗುತ್ತೆ, ಚೈನು ಹಾಕ್ತಾ ಹಾಕ್ತಾ ಸ್ಟ್ರೈಟಾಗಿ ಬರುತ್ತೆ. ಒಂದು ವೇಳೆ ನಿಮಗೆ ಹಂಗೆ ಹಾಕಿದರೂ ಕೂಡ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಏನು ಮಾಡಿ ಗೊತ್ತಾ, ಆ ಸೈಡು ಲೈನ್ ಮೇಲೆ ಚೈನ್ ಹಾಕಿಬಿಟ್ಟು ಸ್ವಲ್ಪ ಕೆಳಗಡೆ ಲಾಕ್ ಚೈನ್ ಹಾಕಿದರೆ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ನಾನು ಆಲ್ರೆಡಿ ತುಂಬಾ ಕ್ಲಾಸಸ್ ಮಾಡಿದ್ದೀನಿ, ನಿಮಗೆ ಪ್ರಾಕ್ಟೀಸ್ ಆಗಿರುತ್ತೆ. ನಾನು ಹೇಳುವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಹೇಳ್ತಾ ಇದ್ದೀನಿ ಅಂತ, ಅಥವಾ ಹೇಳಬೇಕನ್ನೋದು ಇಲ್ಲ, ಬ್ಯಾಲೆನ್ಸ್ ನೀವೇ ಮಾಡಿಬಿಡ್ತೀರ ಕಲಿಯುವಾಗ, ನೋಡಿಕೊಂಡ್ರೆ ಸಾಕಾಗುತ್ತೆ. ಫಿಲ್ಲಿಂಗ್ ಸ್ಟಿಚ್ಚಸ್ಸು ನಾನು ತುಂಬ ಹೇಳ್ಕೊಟ್ಟಿರೋದ್ರಿಂದ ನಿಮಗೆ ಇದೆಲ್ಲ ಮಾಡುವಾಗ ಆಲ್ರೆಡಿ ಕಲ್ತಿರ್ತೀರ ಅಂದ್ಕೊಳ್ತೀನಿ. ಬೇಸಿಕ್ ಸ್ಟಿಚ್ಚೆಲ್ಲ ಮುಗ್ದಿದೆ, ಈಗ ಏನಿದ್ರು ಫಿಲ್ಲಿಂಗ್ ಮೆಥಡ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಇದೇ ಥರ ನೋಡಿ ಸ್ಟ್ರೈಟ್ ಬರ್ತಾ ಇದೆ ಇವಾಗ ನೋಡಿ. ಲೈನ್ಗಿಂತ ಒಳಗೊಂದು ಚೈನು, ಲೈನ್ ಮೇಲೆ ಲಾಕ್ ಚೈನು, ಎರಡು ಕಡೆನೂ ಸೇಮ್ ಹಾಕ್ತಾ ಬನ್ನಿ. ಆಗ ಹಾಫ್ ಪೋರ್ಷನಿಗೆ ಕರೆಕ್ಟ್ ನೋಡಿ ಸ್ಟ್ರೈಟ್ ಬರ್ತಾ ಇದೆ ಇವಾಗ. ಅದೇ ಥರನೇ ಹಾಕ್ಕೊಂಡು ಬನ್ನಿ ನೋಡಿ. ಈಗ ಹಾಫ್ ಪೋರ್ಷನ್ ಕಂಪ್ಲೀಟ್ ಆಯಿತು, ಅಲ್ಲೇ ಲಾಕ್ ಹಾಕ್ಕೊಂಬಿಡಿ. ಓಕೆ, ಈಗ ಏನು ಮಾಡಬೇಕಂದ್ರೆ ನೋಡಿ, ನಾನು ಎಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಕ್ರಾಸೇ ಬರುತ್ತೆ, ಅಲ್ಲಿಂದ ಸ್ವಲ್ಪ ದೂರದವರೆಗೂ ಲೈಟಾಗಿ ಕ್ರಾಸ್ ಬರುತ್ತೆ, ಆಮೇಲೆ ಡೌನಿಗೆ ಬರುವಾಗ ಸ್ಟ್ರೈಟಾಗಿ ಬರುತ್ತೆ. ಈ ಥರ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಫಿಲ್ಲಿಂಗಲ್ಲಿ. ಓಕೆನಾ, ಈಗ ಈ ಸೈಡು ಏನು ಮಾಡಿ ನೋಡಿ, ಅಲ್ಲಿ ಶಾರ್ಪ್ನೆಸ್ಸಿಗೆ ಆಲ್ರೆಡಿ ನೀವು ಸ್ಟಿಚ್ ಹಾಕಿದ್ದೀರಲ್ವ ಮೇಲ್ಗಡೆ. ಈಗೇನು ಮಾಡಬೇಕು, ಮತ್ತೆ ದಾರ ತೆಗೆದು ಶಾರ್ಪ್ನೆಸ್ ಇರೋಕ್ಕೇ ನೀವು ಹಾಕಬಾರ್ದು, ಆದರೆ ಕೆಳಗಡೆಯಿಂದ ಹಾಕ್ಕೊಳ್ತಾ ಬರಬೇಕು. ಅಂದರೆ ಹೇಗೆ ನೀವು ಡ್ರಾ ಮಾಡ್ಕೊಂಡಿದ್ದೀರಾ ಹಾಗೆಯೇ ಫಿಲ್ ಮಾಡ್ಕೊಳ್ತಾ ಬರಬೇಕು. ಓಕೆ, ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೇಳ್ತಾ ಇರೋದು. ನೋಡಿ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಜೊತೆಗೆ ನೋಡಿ ಕೂಡ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ, ಆವಾಗಲೇ ನಿಮಗೆ ಅರ್ಥ ಆಗೋದು. ಕೇಳಿಸ್ಕೊಳ್ದೆ ಅರ್ಥ ಮಾಡ್ಕೊಳ್ದೆ ಮಾಡಿದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಮೊದಲು ನೀವು ಕಲಿಯೋಕ್ಕಿಂತ ಮುಂಚೆ ಒಂದು ಸತಿ ಕೇಳಿಸ್ಕೊಳ್ಳಿ, ನೋಡಿ ಕರೆಕ್ಟಾಗಿ, ಆಮೇಲೆ ನೀವು ಮತ್ತೊಂದು ಸತಿ ನೋಡಿಕೊಂಡು ಕಲೀರಿ. ಓಕೆ, ರಿಪೀಟ್ ನೋಡಿಕೊಂಡು ಕಲೀರಿ ಪ್ರಾಕ್ಟೀಸ್ ಮಾಡುವಾಗ. ಅದಕ್ಕಿಂತ ಮುಂಚೆ ಫಸ್ಟು ಫುಲ್ ವೀಡಿಯೋನ ಒಂದು ಸತಿ ನೋಡ್ಕೋಬೇಕು ನೀಟಾಗಿ, ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ, ಮತ್ತು ನಾನು ಏನು ಹೇಳ್ತಾ ಇದ್ದೀನಿ, ಎಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ ಅನ್ನೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಮತ್ತೆ ರಿಪೀಟ್ ನೋಡಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಕನ್ಫ್ಯೂಸ್ ಆಗಬೇಡಿ. ನಾನು ಕೂಡ ಈ ಥರ ಫಿಲ್ಲಿಂಗ್ ಮಾಡುವಾಗ, ಮ್ಯಾಂಗೋ ಶೇಪ್ ಫಿಲ್ಲಿಂಗ್ ಮಾಡುವಾಗ ಸ್ವಲ್ಪ ರಾಂಗ್ ಮಾಡಿದ್ದೆ, ಆಮೇಲೆ ಮತ್ತೊಂದು ಸತಿ ಕರೆಕ್ಟಾಗಿ ಮಾಡಿದೆ. ಓಕೆ, ಇದೇ ಥರನೇ ಪ್ರಾಕ್ಟೀಸ್ ಮಾಡಿ. ಸ್ಲೋ ಆಗಿ ತೋರಿಸಿ ನೋಡಿ ಇವಾಗ. ಈಗ ನಾನು ಫಾಸ್ಟ್ ಮಾಡಿದೆ ನೋಡಿ, ಈ ಥರ ಫಾಸ್ಟಾಗಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಥರನೇ ಈ ಕಡೆ ಲೈನಲ್ಲೂ ಹಾಫ್ ಪೋರ್ಷನಲ್ಲಿ 75% ಬರೋವರೆಗೂ ನೀವು ಇದೇ ಥರನೇ ಹಾಕ್ಕೊಂಡು ಬರಬೇಕಾಗುತ್ತೆ ನೋಡಿ. ಸೇಮ್ ಇದೇ ಮೆಥಡಲ್ಲೇ ಒಂದು 3/4% ಬರೋವರೆಗೂ ಫಿಲ್ ಮಾಡ್ತಾ ಬನ್ನಿ.
ಏನು ಗೊತ್ತಾ, ನನಗೊಬ್ಬರು ಕಮೆಂಟ್ ಮಾಡಿದರು, ನಾನು ಆರಿ ಕ್ಲಾಸಿಗೆ ಹೋಗಿದ್ದೆ, ಅಲ್ಲಿ ನನಗೆ ಈ ಥರ ಲೋಡ್ ಸ್ಟಿಚ್ಚೆಲ್ಲ ಸೂಜಿಯಲ್ಲಿ ತೋರಿಸಿದ್ರು ಅಂತ. ಗೊತ್ತಿಲ್ಲ ಯಾಕೆ ಹಾಕಿ ತೋರಿಸಿದ್ರು ಅಂತ. ಆರಿ ವರ್ಕ್ ಅಂದ್ರ ಮೇಲೆ ಆರಿಲೇ ತೋರಿಸ್ಬೇಕಾಗತ್ತೆ ಏನಿದ್ರು ಕೂಡ. ಹ್ಯಾಂಡ್ ವರ್ಕ್ ಅಂತದ್ದು ಹೇಳ್ತಾರಲ್ವ, ಹ್ಯಾಂಡ್ ವರ್ಕಲ್ಲಾದರೆ ಸೂಜಿಯಲ್ಲಿ ಏನಿದೆ ವರ್ಕು ಅದು ಸೂಜಿಯಲ್ಲಿ. ಈಗೆಲ್ಲ ಬಿಡಿ ಡಿಸೈನ್ ಮಾಡೋಕ್ಕೆ ಬ್ಲೌಸಿಗೆಲ್ಲ ಎರಡು ಮಿಕ್ಸ್ ಮಾಡ್ತಾರೆ. ಈಗೆಲ್ಲ ಹ್ಯಾಂಡು ಮತ್ತು ಆರಿ ಎಲ್ಲ ಮಿಕ್ಸ್ ಮಾಡಿನೇ ಡಿಸೈನ್ ಮಾಡೋದು. ಆದರೆ ಎರಡರಲ್ಲೂ ಕೂಡ ಎಲ್ಲ ಮೆಥಡ್ ಇರುತ್ತೆ. ಏನರಲ್ಲಿ ಕಲಿಬೇಕು ಅದರಲ್ಲಿ ಕಲಿಬೋದು. ಓಕೆ, ಈಗ ನೋಡಿ, ಈಗ ಹೇಗೆ ಫಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಒಳಗಡೆ ಬರುವಾಗ ಗೆರೆಯಿಂದ ನೋಡಿ, ಒಳಗೊಂದು ಸ್ಟಿಚ್ಚು, ಗೆರೆ ಮೇಲೊಂದು ಸ್ಟಿಚ್ಚು. ಮೇಲ್ಗಡೆ ಬರುವಾಗ ನೋಡಿ ನಾನು ಹೇಗೆ ಹಾಕಿದ್ದೀನಿ ಅಂತ, ಗೆರೆ ಮೇಲೊಂದು ಸ್ಟಿಚ್ಚು, ಪಕ್ಕಕ್ಕೊಂದು ಸ್ಟಿಚ್ಚು, ಆ ಥರ ಹಾಕಿದ್ದೀನಿ. ಆಗ ನೀವು ಒಳಗಡೆ ಲೈನಲ್ಲಿ ನೀವು ಲೈನ್ ಮೇಲೆ ಸ್ಟಿಚ್ಚು, ಲೈನ್ ಮೇಲೇ ಲಾಕ್ ಸ್ಟಿಚ್ ಕೆಳಗೆ ಹಾಕ್ತಿದ್ರಲ್ವ, ಅದೇ ಮೆಥಡನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡುವಾಗ ಉಲ್ಟಾ ಮಾಡಿ, ಈ ಕಡೆ ಸೈಡ್ ಮಾಡಿ ಅದನ್ನು. ಆವಾಗ ನಿಮಗೆ ಬ್ಯಾಲೆನ್ಸ್ ಬರುತ್ತೆ. ನೋಡಿ, ನಿಮಗೆ ಯಾವ ಜಾಗದಲ್ಲಿ ಜಾಸ್ತಿ ಸ್ಟಿಚ್ ಬರೋಕ್ಕೆ ಇದೆಯೋ ನೋಡಿ, ಇದು ಹೊರಗಡೆಯಿಂದ ಜಾಸ್ತಿ ಸ್ಟಿಚ್ ತಗೊಳುತ್ತೆ. ಯಾಕೆಂದರೆ ಹೊರಗಡೆ ಲೆಂತ್ ಜಾಸ್ತಿ ಇದೆ, ಒಳಗಡೆಯಿಂದ ಕಮ್ಮಿ ಇದೆ ಅಲ್ವಾ. ಆವಾಗ ನೀವೇನು ಮಾಡಬೇಕಾಗತ್ತೆ, ಸ್ಟಿಚ್ಚನ್ನು ಆಪೋಸಿಟಲ್ಲಿ ಆ ಥರ ಹಾಕೋಬೇಕಾಗತ್ತೆ. ಆವಾಗ ನಿಮಗೆ ಫಿಲ್ಲಿಂಗು ನೀಟಾಗಿ ಬರುತ್ತೆ. ನಿಮಗೆ ಈ ನ್ಯಾಕೆಲ್ಲ ಉಂಟಲ್ಲ, ಕಲಿತಾ ತನ್ನಷ್ಟಕ್ಕೆ ಬರುತ್ತೆ. ಒಬ್ಬರು ಹೇಳ್ಕೊಡ್ಬೇಕಂತ ಏನಿಲ್ಲ, ತನ್ನಷ್ಟಕ್ಕೆ ಬರುತ್ತೆ. ಕೆಲವೊಂದೆಲ್ಲ ಗೊತ್ತಾಗಲ್ಲ, ಆವಾಗ ನೀವು ಈ ಥರ ಹೇಳಿಸ್ಕೋಬೇಕಾಗತ್ತೆ. ಅದೇನು ಮಾಡೋಕ್ಕಾಗಲ್ಲ, ತನ್ನಷ್ಟಕ್ಕೆ ಗೊತ್ತಾಗುತ್ತೆ ನಿಮಗೆ ಫಿಲ್ಲಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು. ಓಕೆ, ಇದೇನು ಬ್ರಹ್ಮವಿದ್ಯೆ ಏನಲ್ಲ, ಕಲಿಯೋವರೆಗೂ ಕಷ್ಟ, ಕಲ್ತ್ರ ಮೇಲೆ ಸುಲಭ. ಓಕೆ, ಈಗ ನಾನು ಕೆಳಗಡೆ ಬರುವಾಗ ಸ್ಟ್ರೈಟ್ ಬಂತು. ಓಕೆನಾ, ನೋಡಿ ಫಿಲ್ಲಿಂಗ್ ಹೇಗೆ ಬಂತು ಅಂತ. ಇದೇ ಥರನೇ ನೀವು ಕಂಪ್ಲೀಟಾಗಿ ಫಿಲ್ ಮಾಡ್ಕೊಂಡು ಬನ್ನಿ. ನೋಡಿ, ನಾನು ಯಾವ ಥರ ಲೈನ್ಸ್ ಹಾಕ್ಕೊಂಡಿದ್ದೆ ಅದರೊಳಗೇ ಫಿಲ್ಲಿಂಗ್ ಬಂದಿರೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನು ಲಾಕ್ ಸ್ಟಿಚ್ ಅಲ್ಲಿ ಎಂಡ್ ನಾಟ್ ಹಾಕಿದೆ. ನೀವು ಬೇಕಿದ್ದರೆ ಹಾಗೆಯೇ ತಿರುಗಿಸ್ಕೊಂಡು ಚೈನ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಂಡ್ ನಾಟ್ ಹಾಕೋಬೇಕಂತೇನಿಲ್ಲ, ಹಾಗೆಯೇ ಅಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ ಆ ಕಡೆ ಈ ಕಡೆ ಹೋಲ್ ಆಗಿರುತ್ತಲ್ವ, ಕರೆಕ್ಟ್ ಅದ್ರ ಮೇಲೆ ನೀವು ಚೈನ್ ಸ್ಟಿಚ್ ಹಾಕ್ಕೊಂಡು ಹೋದರೆ ಫಿನಿಶಿಂಗ್ ನೀಟಾಗಿರುತ್ತೆ. ಈ ಥರ ಶಾರ್ಪ್ನೆಸ್ ಎಲ್ಲ ಹೇಗೆ ತರಬೇಕು ಅಂತ ನಾನು ಬೇಸಿಕ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ನೀವು ಕಲಿದೇ ಇರೋರಾದರೆ, ಹೊಸಬ್ರಾದರೆ ಬೇಸಿಕ್ಕಿಂದ ಕಲೀರಿ. ಪ್ರತಿಯೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸನ್ನು ಮಿಸ್ ಮಾಡದೆ ನೀಟಾಗಿ ಹೇಳಿದ್ದೀನಿ. ಹಾಗೂ ಒಂದು ವೇಳೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಮತ್ತು ವಾಪಸ್ ಹೇಳ್ತೀನಿ. ನೋಡಿ, ಈ ಥರ ಶಾರ್ಪ್ ಎಡ್ಜಸ್ ಇರೋ ಜಾಗನೆಲ್ಲ ನೀಟಾಗಿ ಶಾರ್ಪ್ನೆಸ್ ತರಬೇಕು ನೀವು. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡದೆ ಮಾತ್ರ ಹೋಗಿಬಿಡಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಬೇಗ ನಿಮಗೆ ಕ್ಲಾಸ್ಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬೇಗ ಕಲಿಬೋದು ನೀವು. ಏನಿಲ್ಲ, ಸಿಲ್ಕ್ ಥ್ರೆಡ್ ಸ್ಟಿಚಸ್ ಅಷ್ಟೇ ನಿಮಗೆ ಕಷ್ಟ, ಬಾಕಿ ಯಾವುದು ಕಷ್ಟ ಇಲ್ಲ, ಪಟ ಕಲ್ತು ಬಿಡ್ಬೋದು. ಓಕೆ, ಇದು ಮುಗಿತಾ ಬಂತು. ಓಕೆ, ನೋಡಿ ಫಿನಿಶಿಂಗ್ ಹಿಂಗೆ ಬಂತು. ಹೇಗೆ ಬಂತಂತ ಹೇಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಪ್ರಾಕ್ಟೀಸ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ತುಂಬಾ ಹೆಚ್ಚಾಗ್ತಾ ಇದೆ, ಹಾಗೆಯೇ ಇರಲಿ. ಥ್ಯಾಂಕ್ ಯು ಫಾರ್ ಯುವರ್ ಡೈಲಿ ಕಮೆಂಟ್ಸ್ ಆ್ಯಂಡ್ ಡೈಲಿ ಲೈಕ್. ಓಕೆ, ಥ್ಯಾಂಕ್ ಯು.